ನಮಸ್ಕಾರ. ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಏನಾದರೂ ಒಂದು ಖರೀದಿ ಮಾಡ್ತಾನೆ ಇರ್ತೀವಿ ಅಲ್ವಾ? ಆದ್ರೆ ಕೆಲವೊಮ್ಮೆ ನಾವು ತಗೊಂಡ ವಸ್ತು ಸರಿ ಇರಲ್ಲ ಅಥವಾ ಪಡೆದ ಸೇವೆ ಅಷ್ಟು ಚೆನ್ನಾಗಿರಲ್ಲ. ಆಗೇನ್ ಮಾಡೋದು? ನಮ್ಮ ಹಕ್ಕುಗಳೇನು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಭಾರತದ ಕಾನೂನಿನ ಪ್ರಕಾರ ಗ್ರಾಹಕ ಅಂದ್ರೆ ಯಾರು ಮತ್ತು ಈ ಪದ ನಮ್ಮನ್ನ ಹೇಗೆಲ್ಲ ರಕ್ಷಿಸುತ್ತೆ ಅಂತ ತಿಳಿದುಕೊಳ್ಳೋಣ. ಸರಿ, ಹಾಗಿದ್ರೆ ಈ ವಿಷಯವನ್ನ ಒಂದೊಂದಾಗೆ ನೋಡೋಣ. ಮೊದಲಿಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂದ್ರೇನು ಅಂತ ಶುರು ಮಾಡಿ ಆಮೇಲೆ ಕಾನೂನಿನ ಪ್ರಕಾರ ಯಾರು ಗ್ರಾಹಕ ಅನ್ನಿಸ್ಕೊಳ್ತಾರೆ ಅಂತ ನೋಡೋಣ. ಅದಾದ್ಮೇಲೆ ಯಾರೆಲ್ಲ ದೂರು ಕೊಡ್ಬೋದು, ನಮ್ಮ ಹಕ್ಕುಗಳೇನು ಮತ್ತೆ ನಮಗೆ ನ್ಯಾಯ ಸಿಗಬೇಕಾದ್ರೆ ಇರೋ ವ್ಯವಸ್ಥೆ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ಈ ಎಲ್ಲ ಹಕ್ಕುಗಳಿಗೆ ಆಧಾರವಾಗಿರೋದು ಯಾವುದು? ಅದೇ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಇದು ಸುಮ್ಮನೆ ಒಂದು ರೂಲ್ ಬುಕ್ ಅಷ್ಟೇ ಅಲ್ಲ. ಬದಲಿಗೆ ಇದು ಭಾರತ ಸರ್ಕಾರ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡೋಕೆ ಮತ್ತೆ ಅವರ ಸಮಸ್ಯೆಗಳನ್ನು ಬೇಗ ಸರಿಯಾದ ರೀತಿಯಲ್ಲಿ ಬಗೆಹರಿಸೋಕೆ ಅಂತ ತಂದಿರೋ ಒಂದು ತುಂಬಾನೇ ಪವರ್ಫುಲ್ ಆದ ಕಾನೂನು. ಹಾಗಿದ್ರೆ ಕಾನೂನುಬದ್ಧವಾಗಿ ಯಾರು ಗ್ರಾಹಕ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಅಲ್ವಾ? ಇದರ ವ್ಯಾಖ್ಯಾನ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ನಿರ್ದಿಷ್ಟವಾಗಿದೆ. ನೋಡೋಣ ಬನ್ನಿ. ಇಲ್ಲಿ ನೋಡಿ, ಕಾಯ್ದೆಯ ಸೆಕ್ಷನ್ 2(7) ಪ್ರಕಾರ ಯಾರು ಹಣ ಕೊಟ್ಟು ಒಂದು ವಸ್ತುವನ್ನ ಕೊಂಡುಕೊಳ್ತಾರೋ ಅಥವಾ ಒಂದು ಸೇವೆಯನ್ನ ಪಡಿತಾರೋ ಅವರೇ ಗ್ರಾಹಕರು. ಅಷ್ಟೇ ಅಲ್ಲ, ಆ ವಸ್ತು ಅಥವಾ ಸೇವೆಯನ್ನ ಬಳಸೋ ಬೇರೆಯವರು ಕೂಡ ಗ್ರಾಹಕರೇ ಆಗ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಕಾನೂನು ಒಂದು ಮುಖ್ಯವಾದ ವರ್ಗವನ್ನ ಇದರಿಂದ ಹೊರಗಿಡುತ್ತೆ. ಅದೇನು ಅಂತ ನೋಡೋಣ. ಈ ಕಾಯ್ದೆ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ಮಾಡುತ್ತೆ. ಅಂದ್ರೆ ಯಾರಾದ್ರೂ ಒಂದು ವಸ್ತುವನ್ನ ಮತ್ತೆ ಮಾರಾಟ ಮಾಡೋಕೆ ಅಥವಾ ಯಾವುದಾದ್ರೂ ಕಮರ್ಷಿಯಲ್ ಉದ್ದೇಶಕ್ಕೆ ಅಂದ್ರೆ ವ್ಯಾಪಾರ ಮಾಡೋಕೆ ಅಂತ ತಗೊಂಡ್ರೆ ಅವರನ್ನ ಈ ಕಾನೂನಿನ ಪ್ರಕಾರ ಗ್ರಾಹಕ ಅಂತ ಪರಿಗಣಿಸೋದಿಲ್ಲ. ಉದಾಹರಣೆಗೆ, ಒಂದು ಅಂಗಡಿ ಇಡೋಕೆ ಹೋಲ್ಸೇಲ್ ಆಗಿ ವಸ್ತು ತಗೊಂಡ್ರೆ ಅದು ಇದರಲ್ಲಿ ಬರೋಲ್ಲ. ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ತಮ್ಮ ಜೀವನೋಪಾಯಕ್ಕಾಗಿ ಅಂದ್ರೆ ದುಡಿದು ಬದುಕೋಕೆ ಏನಾದ್ರೂ ತಗೊಂಡ್ರೆ ಅವರ ಕಥೆ ಏನು? ಅವರು ವ್ಯಾಪಾರ ಮಾಡ್ತಾರಲ್ವಾ? ಇದಕ್ಕೆ ಕಾನೂನಲ್ಲೇ ಒಂದು ಅದ್ಭುತವಾದ ವಿವರಣೆ ಇದೆ ನೋಡಿ. ಯಾರಾದರೂ ತಮ್ಮ ಜೀವನೋಪಾಯಕ್ಕಾಗಿ ಸ್ವಉದ್ಯೋಗ ಮಾಡೋಕೆ ಏನಾದರೂ ಖರೀದಿಸಿದ್ರೆ ಅದನ್ನ ವಾಣಿಜ್ಯ ಉದ್ದೇಶ ಅಂತ ಪರಿಗಣಿಸಲ್ಲ. ಅಂದ್ರೆ ಒಬ್ರು ಟೇಲರಿಂಗ್ ಮಾಡೋಕೆ ಅಂತ ಹೊಲಿಗೆ ಮಿಷಿನ್ ತಗೊಂಡ್ರೆ ಅಥವಾ ಫ್ರೀಲ್ಯಾನ್ಸ್ ಕೆಲಸ ಮಾಡೋಕೆ ಲ್ಯಾಪ್ಟಾಪ್ ತಗೊಂಡ್ರೆ ಅವರನ್ನು ಕೂಡ ಗ್ರಾಹಕ ಅಂತಲೇ ಪರಿಗಣಿಸಲಾಗುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಸರಿ, ಈಗ ನಾವು ಗ್ರಾಹಕರು ಅಂತ ಗೊತ್ತಾಯ್ತು. ಆದ್ರೆ ಏನಾದ್ರೂ ತೊಂದರೆ ಆದಾಗ ಯಾರು ಅಧಿಕೃತವಾಗಿ ದೂರು ಕೊಡಬಹುದು? ಬರೀ ನಾವೊಬ್ಬರೇನಾ? ನೋಡೋಣ. ಕಾನೂನು ಇದಕ್ಕೆ ದೂರುದಾರ ಅನ್ನೋ ಪದವನ್ನು ಬಳಸುತ್ತೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ, ಇದರ ವ್ಯಾಪ್ತಿ ದೊಡ್ಡದಿದೆ. ಈ ಪಟ್ಟಿ ನೋಡಿ, ಯಾರೆಲ್ಲ ದೂರುದಾರ ಆಗ್ಬೋದು ಅಂತ. ಒಬ್ಬ ಗ್ರಾಹಕ ದೂರು ಕೊಡ್ಬೋದು, ಅಥವಾ ಯಾವುದೇ ಸ್ವಯಂ ಸೇವಾ ಗ್ರಾಹಕ ಸಂಘಟನೆ ಕೊಡ್ಬೋದು. ಅಷ್ಟೇ ಅಲ್ಲ, ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕೂಡ ದೂರು ನೀಡ್ಬೋದು. ಒಂದೇ ರೀತಿ ಸಮಸ್ಯೆ ಎದುರಿಸ್ತಿರೋ ಹಲವು ಗ್ರಾಹಕರು ಒಟ್ಟಿಗೆ ಸೇರಿ ದೂರು ದಾಖಲಿಸ್ಬೋದು. ಒಂದು ವೇಳೆ ಗ್ರಾಹಕರು ತೀರ್ಕೊಂಡ್ರೆ ಅವರ ವಾರಸುದಾರರು ಅಥವಾ ಗ್ರಾಹಕರು ಚಿಕ್ಕ ಮಕ್ಕಳಾಗಿದ್ರೆ ಅವರ ಪೋಷಕರು ಕೂಡ ದೂರುದಾರರಾಗ್ಬೋದು. ಹಾಗಿದ್ರೆ ಗ್ರಾಹಕರಾಗಿ ನಮ್ಗೆ ಯಾವೆಲ್ಲ ಹಕ್ಕುಗಳಿವೆ? ಈ ಕಾಯ್ದೆ ನಮ್ಗೆ ಏನೋ ಗ್ಯಾರಂಟಿ ಕೊಡುತ್ತೆ? ನೋಡೋಣ ಬನ್ನಿ. ಈ ಕಾಯ್ದೆಯ ಸೆಕ್ಷನ್ 2(10) ನಮಗೆ ಒಟ್ಟು 6 ಮುಖ್ಯವಾದ ಹಕ್ಕುಗಳನ್ನು ನೀಡುತ್ತೆ. ಅಪಾಯಕಾರಿ ವಸ್ತುಗಳಿಂದ ರಕ್ಷಣೆ ಪಡೆಯೋ ಹಕ್ಕಿನಿಂದ ಹಿಡಿದು ನಾವು ತಗೊಳ್ಳೋ ವಸ್ತುವಿನ ಬಗ್ಗೆ ಪೂರ್ತಿ ಮಾಹಿತಿ ಪಡೆಯೋ ಹಕ್ಕು, ಅನ್ಯಾಯದ ವಿರುದ್ಧ ದೂರು ನೀಡೋ ಹಕ್ಕು, ಹೀಗೆ ಇವೆಲ್ಲವೂ ಗ್ರಾಹಕರ ರಕ್ಷಣೆಯ ಆಧಾರ ಸ್ತಂಭಗಳು. ಹಕ್ಕುಗಳ ಬಗ್ಗೆ ತಿಳಿದುಕೊಂಡ್ವಿ. ಆದ್ರೆ ಇದನ್ನ ಬಳಸ್ಕೊಳ್ಳೋದು ಹೇಗೆ? ಏನಾದ್ರೂ ಸಮಸ್ಯೆ ಆದಾಗ ನ್ಯಾಯ ಕೇಳೋಕಿರೋ ವ್ಯವಸ್ಥೆ ಸಾಮಾನ್ಯ ಜನರಿಗೆ ಎಷ್ಟು ಸುಲಭವಾಗಿದೆ? ಬನ್ನಿ ನೋಡೋಣ. ಈ ಕಾನೂನಿನಡಿಯಲ್ಲಿ ನಮ್ಮ ದೂರುಗಳನ್ನ ಕೇಳೋಕೆ 3 ಹಂತಗಳಲ್ಲಿ ಗ್ರಾಹಕ ಆಯೋಗಗಳನ್ನ ಸ್ಥಾಪಿಸಲಾಗಿದೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಈ ಆಯೋಗಗಳು ಕೆಲಸ ಮಾಡ್ತವೆ. ಆದರೆ ಕೋರ್ಟು, ಕಚೇರಿ ಅಂದ ತಕ್ಷಣ ನಮಗೆಲ್ಲ ಒಂದು ಭಯ. ತುಂಬ ಖರ್ಚಾಗುತ್ತೆ, ಲಾಯರ್ ಬೇಕು, ತುಂಬ ಕಾಂಪ್ಲಿಕೇಟೆಡ್ ಅಂತೆಲ್ಲ ಅನ್ಕೊಳ್ತೀವಲ್ವಾ? ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ ಚೇಲಿ. 2020ರ ಗ್ರಾಹಕ ಆಯೋಗದ ನಿಯಮಗಳ ಪ್ರಕಾರ ಗ್ರಾಹಕ ಆಯೋಗವು ದೂರುದಾರರು ವಕೀಲರನ್ನ ನೇಮಿಸಿಕೊಳ್ಳಬೇಕು ಅಂತ ಒತ್ತಾಯ ಮಾಡೋ ಹಾಗಿಲ್ಲ. ಅಂದ್ರೆ ವಕೀಲರ ಸಹಾಯ ಇಲ್ಲದೆ ನಾವೇ ನಮ್ಗೋಸ್ಕರ ವಾದಿಸಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಶಕ್ತಿ. ಅಷ್ಟೇ ಅಲ್ಲ, ಈ ವ್ಯವಸ್ಥೆಯನ್ನ ಗ್ರಾಹಕ ಸ್ನೇಹಿಯಾಗಿ ಮಾಡೋಕೆ ಇನ್ನೂ ಹಲವಾರು ನಿಯಮಗಳಿವೆ. ಉದಾಹರಣೆಗೆ, ಡ್ರೆಸ್ ಕೋಡ್ ತುಂಬ ಸರಳವಾಗಿರಬೇಕು. ಹಿರಿಯ ನಾಗರಿಕರು, ವಿಧವೆಯರು ಮತ್ತು ವಿಶೇಷಚೇತನರ ಕೇಸ್ಗಳಿಗೆ ಮೊದಲ ಆದ್ಯತೆ ಕೊಡುತ್ತಾರೆ. ದೂರುದಾರರು ತಾವೇ ಖುದ್ದಾಗಿ ಹಾಜರಾಗಬಹುದು ಅಥವಾ ತಮ್ಮ ಪರವಾಗಿ ಒಬ್ಬ ಏಜೆಂಟ್ನನ್ನು ಕಳಿಸಬಹುದು.
ಹಾಗಿದ್ರೆ ಇದರಿಂದ ನಾವು ತಿಳ್ಕೊಳ್ಬೇಕಾದ ಪ್ರಮುಖ ಅಂಶ ಏನು? ಈ ಕಾನೂನು ಕೇವಲ ಗ್ರಾಹಕ ಯಾರು ಅಂತ ಹೇಳಿ ಸುಮ್ನಾಗಲ್ಲ. ಬದಲಿಗೆ ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕುಗಳನ್ನ ರಕ್ಷಿಸ್ಕೊಳ್ಳೋಕೆ ಒಂದು ಸುಲಭವಾದ, ಸರಳವಾದ ದಾರಿಯನ್ನ ಕೂಡ ತೋರಿಸ್ಕೊಡುತ್ತೆ. ವಾಣಿಜ್ಯ ಉದ್ದೇಶಕ್ಕೂ ಸ್ವ-ಉದ್ಯೋಗಕ್ಕೂ ಇರೋ ವ್ಯತ್ಯಾಸವನ್ನ ಈಗ ನಾವು ತಿಳ್ಕೊಂಡ್ವಿ. ಈಗ ಯೋಚನೆ ಮಾಡಿ, ಮುಂದಿನ ಸಲ ನಿಮ್ಮ ಕೆಲಸಕ್ಕಾಗಿ ಅಥವಾ ನಿಮ್ಮ ಚಿಕ್ಕ ಬಿಸ್ನೆಸ್ಗಾಗಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡುವಾಗ ಈ ಮಾಹಿತಿ ನಿಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಬಹುದು? ಇದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ದೇಶದ ಲಕ್ಷಾಂತರ ಸಣ್ಣ ಉದ್ಯಮಿಗಳಿಗೆ, ಸ್ವ-ಉದ್ಯೋಗಿಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುತ್ತೆ ಅಲ್ವಾ?